ಯಾರು ನೋಡತ್ತಾರ ನೋಡಿ ನಿನಗೆ ಧಾರವಾಡದವ್ರು ಎಲ್ಲಾರು ನೋಡತ್ತಾರ, ಬೇರೆ ಬೇರೆ ಊರಿಂದ ನೋಡತ್ತಾರ ನಿಂಗೆ. ಕೊಡು ಕುಂದ್ರ ಹಿಂದು ಹಿಂದು. ಇಲ್ಲಿಂದ ಹೊಡಿತೇನಿ, ಗೋಲ್ ಮಾಡಕ್ ಬಿಡ್ಬಾರ್ದು. ನೀ ಈ ಬಾಲ್ ಐತ್ಲಾ, ಗೋಲ್ ಮಾಡಕ್ ಬಿಡ್ಬಾರ್ದು ಅಷ್ಟೇ. ಹಾಯ್ ಶವಾ ಏನಾಗೈತ್ರಿ ಎಷ್ಟ್ರಿಪ್ಪ ಅಂತಂದ್ರೆ 1:30 ಆಗಿ ಬಂದೈತಿ. ನಾ 1 ಗಂಟೆಗೆ ಎದ್ದೇನೆ. ನಾ ರಾತ್ರಿ ಮುಕ್ಕೊಂಡಿದ್ದೆ 4 ಗಂಟೆಗೆ ಮುಕ್ಕೊಂಡೇನಿ. ಬ್ಲಾಗ್ ಅದು ಎಡಿಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ನಾನು ಎಕ್ವೇರಿಯಂ ನನ್ನ ಕಡೆ ಗೋಲ್ಡ್ ಫಿಶ್ ಅದಾವ, ಆಮ್ಯಾಗ ಏಂಜಲ್ ಫಿಶ್ ಐತಿ. ಇದು ಬ್ಲ್ಯಾಕ್ ಅದಕ್ಕೂ ಗೋಲ್ಡ್ ಅಂತಾರ ಅನ್ಸೈತೆ, ಅದಕ್ಕೆ ಏನೋ ಹೆಸರು ಐತಿ, ನಿಮ್ಗೆ ಗುರ್ತಿರ್ ಹೇಳ್ರಿ. ಹಗ್ಲ ಮುಗ್ಲ ನಂಗೆ ರೀಲ್ಸ್ ಒಳಗೆ ಕೃಷ್ಣ ಅವ್ರದ್ದು ಇವು ಬರತ್ತಿದ್ದು, ಲೈಕ್ ಹೆಂಗ್ರಿಪ್ಪ ಅಂತ ಥಾಟ್ಸ್, ಲೈಫ್ ಹೆಂಗೆ ಚೇಂಜ್ ಆಗ್ಬೇಕು, ಯಾರು ನಮ್ಮೋರಲ್ಲ ಯಾರು ಹಿಂಗಲ್ಲ ಬರೀ ಇಂಥ ಬರತ್ತಿದ್ವಿ. ಕಾಸ್ಟ್ ಅರೌಂಡ್ 150 rupees ಅದು ಬೀಳ್ತದೆ ಅನ್ಸತಿ. ಫ್ಯೂಚರ್ ಒಳಗೆ ಫಿಶ್ ಹಾಕ್ಬೇಕಂತೈತಿರಿ, ಅವ್ರು ಇದನ್ನು ತೊಗೋಬೇಕು. ರೋಗಿಗೆ ಅದು ಹತ್ತಬಾರ್ದು, ಫಂಗಸ್ ಹತ್ತಬಾರ್ದು ಅನ್ನೋ ಕಾರಣಕ್ಕೆ 3 ಡ್ರಾಪ್ ಹಾಕೇನಿ. ಈ ಕಡೆ ಒಂದು ಲಂಕಿ ಇನ್ನು ತೆಗೆದ್ನಿ ಅಂದ್ರೆ ರಗರ್ ಗಾಡ್ ತೆಗ್ದಂಗೆ ಆಕೈತಿ. ಅದು ಈಗ ನೋಡ್ರಿ ಹೆಂಗೆ ಕಾಣ್ತೈತಿ, ತೆಗೆದ್ಮ್ಯಾಗ ಹೆಂಗೆ ಕಾಣ್ತೈತಿ ಹೇಳ್ರಿ ನಂಗೆ. ಈಗ ನೋಡ್ರಿ ಹಿಂಗೆ ನಾರ್ಮಲ್ ಕಾಣತೈತಿ, ಟೈರ್ ದೊಡ್ಡದ ಗಿಡದ ಏನು ಕಾಣಲ್ತ, ನಾರ್ಮಲ್ ಕಾಣತೈತಲ್ಲ. ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ನಿಮ್ಮ ದೊಡ್ಡ ಪ್ರಜ್ವಲ್. ಏನೇನು ಎಪಿಸೋಡ್ ಸೊಸೇನೇಟಪ್ಪ ಫ್ಯಾಮಿಲಿ ಅಂತ ಟೈಮ್ ಆಗೈತ್ರಿ ಎಷ್ಟ್ರಿಪ್ಪ ಅಂತಂದ್ರೆ ನೋಡ್ರಿ ಶಾಕ್ ಆಗ್ಬಿಡ್ತೀರಿ ನೀವು. ಮಧ್ಯಾಹ್ನ 1:30 ಆಗಿ ಬಂದೈತಿ. ನಾ 1 ಗಂಟೆಗೆ ಎದ್ದೇನೆ. ನಾ ರಾತ್ರಿ ಮುಕ್ಕೊಂಡಿದ್ದೆ 4 ಗಂಟೆಗೆ ಮುಕ್ಕೊಂಡೇನಿ. ಬ್ಲಾಗ್ ಅದು ಎಡಿಟ್ ಮಾಡಿ ಈಗ ಎದ್ದೇನೆ. ಈಗ ನೋಡ್ರಿ ನೀವು ಟೈಮಿಂಗ್, ಅದಕ್ಕೆ ನಂದು ಸ್ಲೀಪ್ ಶೆಡ್ಯೂಲ್ ಅಲ್ರಿ, ಸ್ಲೀಪ್ ಸ್ಕೆಡ್ಯೂಲ್ ಹೆಂಗೆ ಐತ್ಲ, ಸ್ಲೀಪ್ ಶೆಡ್ಯೂಲ್ ಅಲ್ರಿ, ಸ್ಲೀಪ್ ಸ್ಕೆಡ್ಯೂಲ್. ಹಾಂ, ಅದೇನು ಶೆಡ್ಯೂಲ್ ಇತ್ತಲ್ರಿ, ಶೆಡ್ಯೂಲ್ ಅಲ್ಲ ಸ್ಕೆಡ್ಯೂಲ್. ಅದೇನಂದು ಸ್ಲೀಪ್ ಶೆಡ್ಯೂಲ್ ಐತಲ್ರಿ, ನಾನು ಭಾಳ ಹಾಳಾಗೈತಿ. ಯಾಕಂತಂದ್ರೆ ನಾನು ಮಕ್ಕಳದು 4 ಗಂಟೆ ಮತ್ತು ಮುಂಜಾನೆ 7 ಗಂಟೆಗೆ ನಾನು ಬೇರೆ ಏನೇನದ ವರ್ಕ್ ಅದನ್ನು ಕಂಪ್ಲೀಟ್ ಮಾಡ್ಬೇಕು. ನಾ ಹಿಂಗೆಲ್ಲ ಸೀನಿಯರ್ ಐತ್ರಿ. ನಾನು ಭಾಳ ಸ್ಲೀಪ್ ಸೈಕಲ್ ಭಾಳ ಆಗೋಗೈತಿ. ಆಮೇಲೆ ನಂದು ಊಟದ ಟೈಮು ಭಾಳ ಸ್ಕಿಪ್ ಆಗಾಕತ್ತೈತಿ. ಈಗ ನೋಡ್ರಿ ನಾ ಎದ್ದಿದ್ದು 1 ಗಂಟೆ ಎದ್ದೇನಿ. ನೈಟ್ ಚಾ ಕುಡಿಯಾಕತ್ತೇನೆ. ಲಿಟ್ರಲಿ ನೈಟ್ ಚಾ ಕುಡಿಬೇಕಂತಂದು ಬಂದೇನಿ. ನೈಟ್ ಚಾ ಕುಡಿತೀನಿ. ಚಾ ಕುಡ್ಕೊಳ್ಳೋ ಸೀದಾ ಸಂಜೆಗೆ ನಾ ಏನಾರ ತಿಂತೇನೆ. ರಾತ್ರಿ ಅದು ತಿಂದ್ರೆ ಮುಗಿದು ಹೋತ್. ನಾ ರಾತ್ರಿ ತಿಂದೇ ಇಲ್ಲ. ನಾ ಅದ್ರ ಸಂಬಂಧ ಭಾಳ ವೀಕ್ ಆಗತ್ತೇನೆ. ತಲೆಯೊಳಗೆ ಮೆಂಟಲ್ ಪ್ರೆಷರ್ ಭಾಳ ಐತಿ. ಹಿಂಗೆಲ್ಲ ಸೀನಿಯರ್ ಐತ್ರಿ. ತಲೆಯೊಳಗೆ 108 ಥಾಟ್ಸ್ ಅದಾವ, 108 ಆಲೋಚನೆಗಳು ಅದಾವ, ಎರಡು ಒಂದು. ಬಟ್ ಹಿಂಗೆಲ್ಲ ಸೀನಿಯರ್ ಸಂಬಂಧ ಏನಾಗಿ ಹಿಂಗೆಲ್ಲ ಆಗೈತ್ರಿ. ಅದ್ರ ಸಂಬಂಧ ಭಾಳ ನಂಗೆ ಪೀಸ್ ಆಫ್ ಮೈಂಡ್ ಹಿಂಗೆ ನಡೆಯಕತ್ತೈತಿ. ದ್ಯಾಟ್ಸ್ ದ ರೀಸನ್ ಏನ್ರಿಪ್ಪ ಅಂತಂದ್ರೆ ನಂದು ಪೂರಾ A to Z ನಾನು ಪೂರಾ ಶೆಡ್ಯೂಲ್ ಮಾಡ್ಬೇಕಂತ ಮಾಡೀನಿ ಕುಂತ. ಆಮ್ಯಾಗ ಮನಿಯೊಳಗೆ ಮಷೀನ್ ಬಂದು ಬಿದ್ದು ಭಾಳ ದಿನ ಆಗೈತಿ. ಮಷೀನ್ ಆಫ್ ಆಗಿ ಭಾಳ ದಿನ ಆಗೈತಿ. ಟಿ ಶರ್ಟ್ ಡಿಸೈನ್ ಮಾಡಿ ಹಿಂಗೆಲ್ಲ ಸೀನಿಯರ್ ಐತ್ರಿ. ಬಟ್ ಅದು ಆಫ್ ಮಾಡಿದ್ವಿ ನಾವು. ಲಾಸ್ಟ್ IPL ಅರ್ಬಿ ಸೇಲ್ ಮಾಡಿದ್ವಿ ನಾವು. ಆಲ್ಮೋಸ್ಟ್ 250+ ಅರ್ಬಿ ಸೇಲ್ ಮಾಡಿದ್ರಿಪ್ಪ ಅಂತ. ನಾ ಏನು ಅಪ್ಡೇಟ ಮಾಡಿಲ್ಲ, ಯಾಕಂತಂದ್ರೆ ನಾವು ಹುಂಬರ್ಗದ್ಲ ಬಿಟ್ಟೇನಿ. ಎಲ್ಲರೂ ಎಷ್ಟು ಕಷ್ಟಪಡಾಕತ್ತಾರ ಜೀವನದಾಗ, ಎಲ್ಲರೂ ಏನಾರು ಮಾಡ್ಬೇಕಂತಾರ. ನಂದು ಏನು ಇಲ್ಲೇ ಇಲ್ಲ, ಹುಂಬರ್ಗತ್ಲ ಬಿಟ್ಟೇನ. ಅದು ಯಾಕೆ ಹಂಗೆ ಆದೈತೆ ನನಗೆ ಏನು ಗೊತ್ತಿಲ್ಲ. ಝೀರೋ ಕಾನ್ಫಿಡೆನ್ಸ್, ಝೀರೋ ಆಗ್ಬಿಟ್ಟೇನೆ ಎಲ್ಲದ್ರಾಗೂ. ಆ್ಯಂಡ್ ನಾನಾಗೆ ಯೋಚನೆ ಮಾಡಿ ಕುಂತೆಲ್ಲ ಮೊನ್ನೆ ಮಾತಾಡ್ಕೊಂಬಂದಿನಿ ನಂಗೆ ನಾನಾ ಸೆಲ್ಫ್ ಆಗಿ. ಇನ್ಮ್ಯಾಗ ನಾ ಏನಾರ ಚೇಂಜ್ ಆಗಬೇಕಾಗಿಲ್ಲ. ಹಿಂಗೆ ಕುಂತೆ ಅಂದ್ರೆ ನಾ ಹಿಂಗೆ ಇರ್ತೀನಿ. ನಾ ಗೋಡ್ಯಾಗ ಇರ್ತೀನಿ. ಸ್ವಲ್ಪ ಈ ಗಾಡಿ ಬಿಟ್ಟು ಹೊರಗೆ ಹೋಗೋಣ, ಒಂದು ಸ್ವಲ್ಪ ಏನಾರ ದೊಡ್ಡ ಯೋಚನೆ ಮಾಡೋಣ ಅಂತ ತಲೆ ಒಳಗೆ ತೋಟೈತಿ. ಚಾ ಕುಡಿ ಸಿಗ್ತಾನೆ ಅಂತ ಇಂಕೆ ಚಾನಲ್ಗೆ ಹೊಸಬ್ರೆ ಇದ್ರಪ್ಪ ಫ್ಯಾಮಿಲಿ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ್ರಿ. ಇವತ್ತೈತಿ ಶನಿವಾರ. ಎಲ್ಲರಿಗೂ ಜೈ ಶ್ರೀರಾಮ್ ಆ್ಯಂಡ್ ಬರಿ. 15 minutes later. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಇವತ್ತು ನಿಮ್ಗೆ ತೋರಿಸ್ತೀನಿ ನನ್ನ ಎಕ್ವೇರಿಯಂ ಇನ್ ದ ಸೆನ್ಸ್ ನಮ್ಮ ಎಕ್ವೇರಿಯಮ್ ಭಾಳ ಹೊಲಸಾಗೈತಿ. ಅದ್ರ ಸಮ ಕ್ಲೀನಿಂಗ್ ಮಾಡೋದೈತೆ ಅದನ್ನ. ಆ್ಯಂಡ್ ಒಂದ್ರಾಗ ಬೇರೆ ಫಿಶ್ ಇಟ್ಟೇನಿ, ಒಂದ್ರಾಗ ಬೇರೆ ಇಟ್ಟೇನಿ. ಇದು ಮಷೀನ ಕೆಟ್ಟೈತ್ರಿ. ಅಂದ್ರೆ ಅದನ್ನ ರಿಪೇರಿ ಮಾಡ್ಬೇಕು ಈಗ ಹೊಳ್ಳಿ. ಅದ್ರ ಸಂಬಂಧ ನೋಡ್ರಿ ನನ್ನ ಕಡೆ ಗೋಲ್ಡ್ ಫಿಶ್ ಅದಾವ, ಆಮ್ಯಾಗ ಏಂಜಲ್ ಫಿಶ್ ಐತಿ. ಇದು ಬ್ಲ್ಯಾಕ್ದ ಅದಕ್ಕೂ ಗೋಲ್ಡ್ ಅಂತಾರ ಅನ್ಸೈತೆ, ಅದಕ್ಕೆ ಏನೋ ಹೆಸರು ಐತಿ, ನಿಮ್ಗೆ ಗುರ್ತಿರ್ ಹೇಳ್ರಿ. ಆ್ಯಂಡ್ ಇಲ್ಲಿ ಏನೈತಲ್ರಿ, ಇಲ್ಲಿ ಮೌಲಿ ಐತಿ. ಆ ಮೌಲಿ ಬರೀ ಮರಿ ಹಾಕ್ತೈತಿ. ಆ ಮೌಲೀಸ್ ಐತಿ. ಇಲ್ಲಿ ಸಿಂಗಾಪುರ್ ಗಪ್ಪೀಸ್ ಅದಾವ, ಅವಕ್ಕೂ ಮರಿ ಅದಾವ್ರಿ ಒಂದು 7-8. ಆ್ಯಂಡ್ ಇದ್ರೊಳಗೆ ಶ್ರಿಂಪ್ಸ್ ಅದಾವ. ಶ್ರಿಂಪ್ ಇನ್ ದ ಸೆನ್ಸ್ ಕಲರ್ ಶ್ರಿಂಪ್ ಐತಿ. ಆ್ಯಂಡ್ ನಮ್ಮ ಮನ್ಯಾಗ ಇದೊಂದು ಐತ್ರಿ. ಹ್ಞೂ ನಮ್ಮಿ ಕಾಯ್ ಇಜ್ಜಾಲತ್ತು ಬಾಲ್ ತರಬಾರ್ದು ಬಾ ನೀ. ನೋಡಲ್ಲಿ ಯಾರದು, ಯಾರು ನೋಡತ್ತಾರ ನೋಡಿ ನಿನಗೆ. ಧಾರವಾಡದವ್ರು ಎಲ್ಲಾರು ನೋಡತ್ತಾರ, ಬೇರೆ ಬೇರೆ ಊರಿಂದ ನೋಡತ್ತಾರ ನಿಂಗೆ. ಕುಕ್ಕು ಹೇಳು ಈಗ ಹೊಕ್ಕಾಳ್ರಿ, ಬಾಲ್ ತೊಗೊಂಬರ್ತೈತೆ ನೋಡಿ. ಹೋಗಿ ಆಕಿ ಬಾಲ ತರ್ತಾಳೆ, ಹೋಗಿ ಆಕಿಗೆ ಒಟ್ಟು ಆಟ ಆಡಿಸ್ಬೇಕು. ತೊಂಬ ಕುಕ್ಕಿ ಬಾಲ್. ಬಾ ಎಲ್ಲಿದ್ ಬಾಲ್. ಡಮ್ಮಿ ಮರಿ ಗುರ್ತಾದ ಬಾಲ ಬೇಕಂತ. ಭಾಳ ಹುಚ್ಚರಿ ಅದಕ್ಕೆ ಬಾಲ್. गुड गर्ल. हाय अच्छे काम करने जाता हूँ, कांड हो जाता है तो. हाय शाबाश. ಬಾ ತುಂಬ ಜಲ್ದಿ ಕೊಡು. ಕುಂದ್ರ ಹಿಂದು. ಇಲ್ಲಿಂದ ಹೊಡಿತೇನಿ, ಗೋಲ್ ಮಾಡಕ್ ಬಿಡ್ಬಾರ್ದು. ನೀ ಈ ಬಾಲ್ ಐತ್ಲಾ, ಗೋಲ್ ಮಾಡಕ್ ಬಿಡ್ಬಾರ್ದು ಅಷ್ಟೇ. ಹಾಯ್ ಶಾಬಾಷ್. ಭಾಷಣ ಐತಿ ತುಂಬ.
ಇನ್ನೊಂದು ಮಾಡಿ ಸಿಟ್ ಗೋಲ್ ಮಾಡಕ್ಕೆ ಬಿಡ್ಬಾರ್ದ, ಆ ಕಡೆ ಇಲ್ಲ ಆ ಕಡೆ ಹೊಡಿತೇನಿ. ಓದ್ತೇರಿ ಗುಡ್ ಗರ್ಲ್. ಬರ್ರಿ ಎಕ್ವೇರಿಯಂ ತೊಳಿಬೇಕಾ, ಭಾಳ ಹೊಲಸಾಗೈತಿ. ಅದ್ರ ಜೊತೆ ಏನ್ರಿಪ್ಪ ಅಂತಂದ್ರೆ ಇದೇನೈತ್ಲ, ಇಲ್ಲೇ ನಮ್ಮ ಆರು ನಿಂದಿರ್ಸ್ಬೇಕು ನನ್ನ ತಲೆಗೆ ಒಂದು ಕಾನ್ಸೆಪ್ಟ್ ಇತ್ತು. ಬಟ್ ಈ ಟಯರ್ ಪಾಯರ್ ಇದು ಜೋಪಡಿ ಪಾಟಿ ಭಾಳ ಆಗ್ಯಾವ. ಇದನ್ನೇನು ಮಾಡೋಕೆ ಹೇಳ್ರಿ, ಪೂರ ಸ್ವಚ್ಛ ಕ್ಲೀನ್ ಮಾಡ್ಬೇಕು ನಾ. ಅದ್ರ ಸಂಬಂಧ ಫಸ್ಟ್ ಎಕ್ವೇರಿಯಂ ಕ್ಲೀನ್ ಮಾಡೋದಂತೆ. ಲೆಟ್ಸ್ ಗೋ. ಇನ್ಫಾರ್ಮ್ ಏನ್ರಿಪ್ಪ ಅಂತಾರೆ, ಮ್ಯಾಗಿಂದ ಟಾಪ್ ಓಪನ್ ಮಾಡೀನಿ. ಇದು ಹೊಲಸಾಗೈತಿ. ಇದು ಯಾವ ಕಲರ್ ಇದ್ದಿದ್ದು ನೀರು ಯಾವ ಪರಿ ಹೊಲಸಾಗೈತಿ, ಯಾಕಂತ ಈ ಮಷಿನ್ ಸಂಬಂಧ ಮಷಿನ್ ಕ್ಲೀನ್ ಮಾಡಿದ್ದಿಲ್ಲ ನಾನು. ಆ್ಯಂಡ್ ಇಲ್ಲಿ ನೋಡಿರಿ ನಮ್ಮ ಕಡೆ ಯಾವ ಫಿಶ್ ಅದಾವ್ರಿಪ್ಪ ಅಂತ, 2 ಏಂಜಲ್ ಫಿಶ್ ಅದಾವೆ. ಇವಕ್ಕೆ ಒರ್ಯಾಂಡೋ ಅಂತಾರೆ, ಅಂದ್ರೆ ಇವಕ್ಕೆ ಹೆಡ್ ಬೆಳಿತೈತಿ, ಲಯನ್ ಹೆಡ್ ಫಿಶ್ ಅಂತಾರೆ, ಒರ್ಯಾಂಡೋನು ಅಂತಾರೆ ಇವಕ್ಕೆ. ಇವು 2 ಅದಾವೆ. 2 ಬ್ಲ್ಯಾಕ್ ಏನಂತಾರಿಪ್ಪ ಹೆಸರು ಗೊತ್ತಿಲ್ಲ, ಗೋಲ್ಡ್ ಅಂತಂದ್ರೆ ತಿಳ್ಕೊರಿ, ನಿಮ್ಗೆ ಈಸಿ ಭಾಷೆನಾಗ ಅರ್ಥ ಆಗ್ಬೇಕಂದ್ರೆ. ಆಮ್ಯಾಗ ಸಣ್ಣ 2 ಗೋಲ್ಡ್ ಐತ್ರಿ. ಇದೊಂದು ಸಿಂಗಲ್ ಗೋಲ್ಡ್ ಐತಿ, ಅದ್ರ ಜೊತೆ ಪೇರ್ ಇದ್ದಿದ್ದು ಸತ್ತೈತಿ. ಇವೆರಡು ಕಾರ್ ಬೇರೆ ಅದಾವೆ ಇವು ಅತ್ರಿ. ಅದ್ರ ಜೊತೆ ಒಂದು ಕಲರ್ ವಿಡೋ ಐತಿ, ಕಲರ್ ವಿಡೋ ಅಂತಾರೆ ಅದಕ್ಕೆ. ಅದು ರೆಡ್ ಕಲರ್ ಐತಿ. ನಿಯೋನ್ ಟೆಟ್ರಾನು ಅಂತಾರೆ ಅದಕ್ಕೆ. ಅದೊಂದು ಫಿಶ್ ಐತಿ. ಆಮ್ಯಾಗ ಇಷ್ಟ ಮತ್ತೇನಿಲ್ಲ. ಇದ್ರೊಳಗೆ ಮಸ್ತ್ ಅದಾವೆ, ಸಣ್ಣ ಚಿಕ್ಕ ಮೀನುಗಳು. ಇದನ್ನೆಲ್ಲ ಫುಲ್ ಕ್ಲೀನ್ ಮಾಡೋಕೆ ಈಗ ಕ್ಲೀನ್ ಮಾಡಿ ಫಸ್ಟ್ ಫಿಶ್ ತೆಗೆದು ಬೇರೆದ್ರಾಗ ಹಾಕೊಂಡು ಮಷಿನ್ ಗಿಶಿನ್ ಎಲ್ಲ ತೆಗೆದು ಸ್ವಚ್ಛ ಕ್ಲೀನ್ ಮಾಡೋಣ ಅಂತ. ಬರೀ ಫ್ಯಾಮಿಲಿ ಈಗ ನೋಡ್ಕೊಂಬರ್ರಿ ಈ ಕಲರ್ ಹೆಂಗೈತಿ, ಆಮೇಲೆ ಹಂಗೆ ಆಕೈತಿ. ಎಷ್ಟು ಚಂದ ಆಕೈತಿ ಫಿಶ್ ನೋಡಿರಿ. ಇದ್ರಾಗ ಎಷ್ಟು ಕ್ಲಿಯರಾಗಿ ಕಾಣತಿಲ್ಲಲ್ಲ, ಭಾಳ ಹೊಲ್ಸಾಗೈತಿ. ಇದೆಲ್ಲ ಫಿಶಿಂಗ್ ಫುಡ್ ರೀ ಇದು, ಅಂದ್ರೆ ಮ್ಯಾಗ ತೇಲಾಡ್ಕೊಂತ ಊಟ ಮಾಡಿರಂಗಿಲ್ಲ ರೀ ಅವು. ಅದ್ರೊಳಗೂ ಸಣ್ಣ ಸಣ್ಣ ಮೀನುಗಳು ಭಾಳ ಅದಾವೆ. ಬರೀ ತೊಳೆನಂತ. 2 hours later. ಮಧ್ಯಾಹ್ನ 4 ಗಂಟೆಗೆ ನಾ ಎಕ್ವೇರಿಯಂ ತೊಳ್ಯಾಕೆ ಕುಂತವ, ಇನ್ನೂ ತೊಳೆದೇ ಇಲ್ಲ. ನಾನು ಎಕ್ವೇರಿಯಮ್ ತೊಳೆದಿಲ್ಲ, ದೊಡ್ಡ ಎಕ್ವೇರಿಯಮ್ ತೊಳೆದಿಲ್ಲ, ಸಣ್ಣ ಎಕ್ವೇರಿಯಮ್ ತೊಳೆದಿಲ್ಲ. ಅದಕ್ಕಿಪ್ಪ ಅಂತಾನೆ ಕುರುಕ್ಷೇತ್ರ ನೋಡು ಹುಚ್ಚಾತ್ಬಿಟ್ಟೆ. ನನಗೆ ಅದು ಗುರ್ತಾಯಿದ್ರಿಕಿಲ್ಲ, ಕುರುಕ್ಷೇತ್ರ ಏನೈತಿ, ಮಹಾಭಾರತ ರಾಮಾಯಣ ಏನೇನು ಗುರ್ತಿದ್ರಿಕಿಲ್ಲ. ನಂಗೆ ತಿಳ್ಕೊಬೇಕಂತ ಭಾಳ ಇತ್ತು. ಬಟ್ ನನಗೆ ಅದು ಬರೋಲ್ತಾಗಿತ್ತು. ಈಗ ಯಾರೊಬ್ರು ಹೇಳತ್ತಾರೆ ಫೋರ್ಸ್ಫುಲಿ ಅಂತ ನೋಡಕ್ಕೆ ಬರೋಂಗಿಲ್ಲ. ಅದರ ಸಂಬಂಧ ಕುರುಕ್ಷೇತ್ರದ ಹಗ್ಲ ಮುಗ್ಲ ರೀಲ್ಸ್ ಒಳಗೆ ಕೃಷ್ಣ ಅವ್ರದ್ದು ಇವು ಬರತ್ತಿದ್ದು. ಲೈಕ್ ಹೆಂಗ್ರಿಪ್ಪ ಅಂತ ಥಾಟ್ಸ್, ಲೈಫ್ ಹೆಂಗೆ ಚೇಂಜ್ ಆಗ್ಬೇಕು, ಹಂಗೆ ಹಿಂಗೆ ಬರೀ ಯಾರು ನಮ್ಮವರಲ್ಲ, ಯಾರು ಹಿಂಗೆ ಬರೀ ಇಂಥ ಬರತ್ತಿದ್ದು. ಯಾಕೆ ಹಿಂಗೆ ಬರಾಕತೈತಿ ಅಂತ ಅನ್ನತ್ತಿದೆ. ಅದು ನೋಡಿದೆ ಕಮೆಂಟ್ ಸೆಕ್ಷನ್ ಒಳಗೆ, ಎದರ್ದು ಸೀರೀಸ್ ಅಂತ ಕುರುಕ್ಷೇತ್ರ ಅಂತಿತ್ತು. ಆ್ಯಂಡ್ ನೆಟ್ಫ್ಲಿಕ್ಸ್ದಾಗ ಅಷ್ಟೇ ಐತಿ. ಬಟ್ ನನ್ನ ಕಡೆ ನೆಟ್ಫ್ಲಿಕ್ಸ್ದು ಸಬ್ಸ್ಕ್ರಿಪ್ಷನ್ ಇದ್ದಿರಕಿಲ್ಲ. ಅದ್ರ ಸಂಬಂಧ ಯೂಟ್ಯೂಬ್ದಾಗ ಒಂದು ಸ್ವಲ್ಪ ಇದ್ದವು ನೋಡಿದೆ, ಹತ್ರ ಪಿತ್ರಿ ಇದ್ದು ರೀ. ಅದ್ರ ಸಂಬಂಧ ಮತ್ತೆ ನೆಟ್ ಮಿರರ್ನಾಗ ಚೆಕ್ ಮಾಡಿದ್ವಿ. ನೆಟ್ ಮಿರರ್ದಾಗ ಪೂರ ಐತಿ. ಒಂದು ಮಧ್ಯಾಹ್ನ 4 ಗಂಟೆಯಿಂದ ನೋಡ್ಕೊಂತ ಕುಂತೀನಿ. ಈಗ ಆಲ್ಮೋಸ್ಟ್ ಎಷ್ಟಾಗೈತಿ ರೀ, 9 ಗಂಟೆ ಎಕ್ಸಾಕ್ಟ್ ಆಗೈತಿ. ಈಗ ಸೀಸನ್ 1 9ನೇ ಎಪಿಸೋಡಿಗೆ ಅದನ್ನು ನಾನು ಇನ್ನೊಂದು 2 ಎಪಿಸೋಡ್ ಅದಾವೆ ನೋಡಿ ಎಕ್ವೇರಿಯಂ ಕ್ಲೀನ್ ಮಾಡ್ರ ಅಂತಂದು ಮಾಡೀನಿ. ಅದ್ರ ಜೊತೆ ನಮ್ಮ ಆರುದ ಏನ್ರಿಪ್ಪ ಟೈರ್ ಗಾರ್ಡ್ ತೆಗಿಬೇಕು, ಮಡ್ ಫ್ಲಾಪ್ ತೆಗಿಬೇಕು, ಹಿಂಗೆ ಏನೇನು ಅದಾವ ಕೆಲಸ. ಟಯರ್ದು ಇದನ್ನ ಹಿಂದಿಂದ ಮಡಗಾಡ್ ತೆಗಿಬೇಕು ನಾನು. ಹಿಂಗೆಲ್ಲ ಸೀನ್ ಐತ್ರಿ ಫ್ಯಾಮಿಲಿ. ಸ್ಟೇಟ್ಯೂನ್ ಆಗಿರಿ. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಈಗೇನು ಕ್ಲೀನ್ ಮಾಡತ್ತೈತ್ರಿ ಅಂತ, ಎಕ್ವೇರಿಯಂ ಕ್ಲೀನ್ ಮಾಡತ್ತೈತಿ. ಆ್ಯಂಡ್ ದಿಸ್ ಈಸ್ ವೆರಿ ಮಚ್ ನೀಡೆಡ್ ರೀ ಎಕ್ವೇರಿಯಂ ಕ್ಲೀನ್ ಮಾಡಕ್ಕೆ. ಯಾಕಂತಂದ್ರೆ ಫಿಶ್ ಅದು ತೆಗೆದು ಹಾಕ್ಬೇಕಂತಂದ್ರೆ ಫಸ್ಟಿಗೆ ಯಾವ್ದು ಫಿಶಿಂದ ನೀರು ಇರ್ತೈತಲ್ಲ ರೀ, ಅವೊಂದು ಸ್ವಲ್ಪ ನೀರು ಹಾಕ್ಬೇಕು. ಯಾಕಂತಂದ್ರೆ ಡೈರೆಕ್ಟ್ ಅದಕ್ಕೆ ಹೊಸ ನೀರ್ದಾಗ ಹಾಕಿದ್ರಿ ಅಂತಂದ್ರೆ ಟೆಂಪ್ರೇಚರ್ ಮಿಸ್ ಮ್ಯಾಚ್ ಆಕೈತಿ. ಫಿಶಸ್ ಸಾಯುವಂಥದ್ದು ಆಕೈತಿ. ಅದರ ಸಂಬಂಧ ಅದ್ರಾಗ ಇದ್ದಿದ್ದೊಂದು ಸ್ವಲ್ಪ ನೀರು ಇದ್ರಾಗ ಡಂಪ್ ಮಾಡ್ಕೋಬೇಕು. ಡಂಪ್ ಹೆಂಗೆ ಮಾಡಿ ತೋರಿಸ್ತೇನೆ ಬರ್ರಿ. ಫ್ಯೂಚರ್ ಒಳಗೆ ಫಿಶ್ ಹಾಕ್ಬೇಕಂತದ್ರಿ, ಅವ್ರು ಇದನ್ನು ತೊಗೋಬೇಕು. ಆ್ಯಕ್ಚುಲಿ ಇದು ಅಕ್ವೇರಿಯಂ ನಂದಲ್ಲ, ಇದೇ ನಮ್ಮ ಅಜ್ಜನ ಮನೆಯಾಗಿತ್ತು ನೋಡಿರಿ. ಓಕೆ, ಇದು ಮೀಟ್ರ್ ಚಾಲೂ ಇಲ್ಲಲ್ಲ ರೀ, ಅದ್ರ ಸಂಬಂಧ ಅವಕ್ಕೆ ಆಕ್ಸಿಜನ್ ಸಿಗೋಲ್ತದಕ್ಕೆ ಎಲ್ಲವೂ ಮ್ಯಾಗ ಬಂದ್ಬಿಟ್ಟು ಅಕ್ವೇರಿಯಂ ಹಾಕಿದ ಮ್ಯಾಗ ಇದನ್ನು ಪಂಪ್ ಮಾಡ್ಬೇಕು. 1 2 3 3ಕ್ಕೆ ಬಂದು ಹಾಕೋದು. ಇದ್ರಾಗ ತೆಗೆದು ನೀರು ನೋಡಿರಿ. ಇದನ್ನು ಹಿಂಗೆ ಹಿಡ್ದು ಇನ್ ಕೇಸ್ ನಿಮಗೆಲ್ಲರೂ ಹೊಲಸು ಕಾಣತ್ತಲ್ಲ ರೀ, ಹಿಂಗೆ ಹೊಲಸು ಕ್ಲೀನ್ ಮಾಡ್ಬೋದು ನೀವು ನೋಡಿರಿ. ಎಲ್ಲೆಲ್ಲಿ ಹೊಲಸು ಕಾಣ್ತೈತಲ್ಲ ಹಿಂಗೆಲ್ಲ ಕಡೆ ಇದನ್ನ ಹೊಲಸೆಲ್ಲ ಕ್ಲೀನ್ ಮಾಡ್ಕೊತ ಇದ್ರ ಮ್ಯಾಗ ಮತ್ತೆ ಅಡಿಷ್ನಲ್ ನೀವು ನೀರು ಹಾಕೋಂತ ಹೋಗೋದ, ಮತ್ತು ಈ ಕಡೆಯಿಂದ ಸ್ವಚ್ಛ ಮಾಡ್ಕೊತ ಹೋಗೋದು. ಹಂಗೂ ಮಾಡ್ಬೋದು. ಇಲ್ಪ ನಾ ಫುಲ್ ಎಕ್ವೇರಿಯಮ್ ಸ್ವಚ್ಛಗೆ ಸಾಗ ತಿಕ್ಕಿ ಸ್ವಚ್ಛ ಮಾಡ್ತೇನೆ ರೀಪ್ಪ ಅಂತಂದರೆ ಇದ್ರಾಗ ನೀರು ಹಿಂಗೆ ತೆಗಿಬೇಕು. ನೀರು ತೆಗೆದು ಇವೇನು ಫಿಶಸ್ ಅದಾವಲ್ಲ ರೀ, ಇವು ಫಿಶನ್ನ ಎಲ್ಲ ತೆಗೆದು ಮತ್ತೆ ಪೂರ ಕ್ಲೀನ್ ಮಾಡಕ್ಕೆ ನೋಡಿರಿ. ಏನೇನು ಹೊಲಸು ಕಾಣತೈತಲ್ಲ ನಿಮ್ಗೆ ಎಲ್ಲೆಲ್ಲಿ ಕಾಣ್ತೈತಿ ಅದೆಲ್ಲ ಅಬ್ಸರ್ವ್ ಆಗ್ಬಿಡ್ತದೆ. ಸಕ್ ಮಾಡ್ತೈತಿ ಹಿಂಗೆ ಸಕ್ ಅಂತ. ಇದನ್ನು ಸ್ವಲ್ಪ ಅರ್ಧ ಅಂತಂದರೆ ಇವೆಲ್ಲ ಫಿಶ್ ಇದ್ರಾಗ ಹಾಕೊಂಡು ಸದ್ಯಕ್ಕೆ ಎಕ್ವೇರಿಯಂ ಪೂರ ತೆಗೆದು ತೊಳಿನಂತ. ಒಮ್ಮೆ ಇದು ನೋಡಿ ಹೋಪ ಹಂಗೆ ಹಿಡಾಕತ್ತಾನಲ್ಪ ಮೀನು ಹಾಕೋಬೇಡ್ರಿ. ಯಾಕಂದ್ರೆ ಅವ್ನು ಜಲ್ಲಿ ತೆಗಿಲಿಲ್ಲ ಅಂತಂದ್ರೆ ಮತ್ತೆ ಸಾಯ್ತಾವೆ. ಕೈಲಿ ಹಿಡಾಕಂತೂ ಆಗಂಗಿಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ಇವೇನು ಫಿಶ್ ಐತಲ್ಲ ರೀ, ದಿಸ್ ಇಸ್ ಕಾಲ್ಡ್ ಏಂಜಲ್ ಫಿಶ್ ಅಂತಾರೆ ಇದಕ್ಕೆ. ಆ್ಯಂಡ್ ದೀಸ್ ಆರ್ ವೆರಿ ಡೆಲಿಕೇಟ್ ಫಿಶ್. ಎಷ್ಟು ಡೆಲಿಕೇಟ್ ಅಂತಂದ್ರೆ ಹಿಂಗೆ ಹಿಡಿದು ಹಿಂಗೆ ಟಕ್ ಹಿಂಗೆ ಹೊಡೆದು ಕಲಾಸ. ಅದು ಭಾಳ ಸೂಕ್ಷ್ಮ ಇಲ್ಲಿ. ಈಗ ನಾ ಹೆಂಗೆ ಅದನ್ನೆಲ್ಲ ಸೂಕ್ಷ್ಮ ಹಂಗೆ ಸೂಕ್ಷ್ಮ ರೀ ಅದು. ರಾಜಾಜಿ 2 ಚಟಕ್ ಅಂತಂದ್ರೆ ಮುಗಿತಾರೆ ಕತ್ತಿನ. ಶಿವಾಯ ನಮಃ. ಎಲ್ಲೋಕ್ಕಿನಿ ತಮ್ಮ. ಸ್ಟ್ರಾಂಗ್ ಆಗಿತ್ತುಪ್ಪ. ಹೊಟ್ಟೆ ತುಂಬ ತಿಂದು ನಮ್ಗೆ ಏನ್ರಿಪ್ಪ ಅಂತಂದ್ರೆ ಇಲ್ಲೇ ಬಾತ್ರೂಮ್ದಾಗ ತಂದು ಇಟ್ಟಿದ್ದೆ ಎಕ್ವೇರಿಯಮ್. ಪೂರ ಇದನ್ನ ಡಬ್ಕಿ ಹೊಡಿಸಿ ಬ್ರಷ್ ಹಚ್ಚಿ ಬರ ತೊಳೆದ 2000 years later.
ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಕಲ್ಲುಪ್ಪು ಹಾಕ್ಬೇಕು ಇದಕ್ಕೆ ಅಕ್ವೇರಿಯಮ್ದಾಗ ಸ್ವಲ್ಪ ಎದಕ್ರಿಪ್ಪ ಅಂತ ಸಾಲ್ಟಿ ಇರ್ಬೇಕಂತಂದೆ. ಬಟ್ ಸೀನ್ ಏನಾಗ್ಬಿಟ್ಟೈತ್ರಿಪ್ಪ ಅಂತ ನಮ್ಮ ಮನೆಯೊಳಗೆ ಕಲ್ಲುಪ್ಪು ಖಾಲಿ ಆಗೈತಿ ಆ್ಯಂಡ್ ರಾತ್ರಿ ಟೈಮ್ ಏನು ತರಬಾರ್ದಂತೆ. ಅಲ್ಲಿ ಮಟ್ಟ ಏನು ಮಾಡತ್ತೇನ್ರಿಪ್ಪ ಅಂತಂದ್ರೆ ಫಿಶಿಂದ ಆ್ಯಂಟಿ ಇಚ್ ಅಂತಂದು ಐತಿ ಇದು ಫಿಶಿಗೆ ಏನರ ರೋಗಿಗದು ಹತ್ತಬಾರ್ದು, ಫಂಗಸ್ ಹತ್ತಬಾರ್ದು ಅನ್ನೋ ಕಾರಣಕ್ಕೆ 3 ಡ್ರಾಪ್ ಹಾಕೇನಿ, 4 5 6 ಡ್ರಾಪ್ ಹಾಕೇನಿ. ಸೊ ದಟ್ ಇದು ನೀಲಿ ಕಲರ್ ಹಾಕೈತಿ. ಆ್ಯಂಡ್ ಬರ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕು ಈಗ. ಆ್ಯಂಡ್ ಶನಿವಾರ ದಿನ ಒಟ್ಟು ಕಲ್ಲುಪ್ಪು ತರಬಾರ್ದಂತ್ರಿ ಮನೆಗೆ. ಆ್ಯಂಡ್ ಬರ್ರಿ ನೀರು ಹಾಕೊಂಡು ಮತ್ತೆ. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಇಲ್ಲಿ ಏನು ಮಾಡೇನ್ರಿಪ್ಪ ಅಂತ ಟ್ಯಾಂಕ್ ಸೆಟಪ್ ಮಾಡೀನಿ. ಆ್ಯಂಡ್ ಇಲ್ಲಿ ನೋಡಿರಿ ಎಷ್ಟು ಕಾಣತೈತಲ್ಲ ಅಕ್ವೇರಿಯಮ್ ಅದನ್ನೋ ಸೆಟಲ್ ಆಗ್ಬೇಕು. ಆ್ಯಂಡ್ ಮಷೀನು ಚಾಲೂ ಮಾಡಿಟ್ಟೇನಿ. ಆ್ಯಂಡ್ ಅಲ್ಲಿ ಟೆಂಪ್ರೇಚರು ಚಾಲೂ ಮಾಡಿಟ್ಟೇನ. ಇಲ್ಲಿ ನೋಡಿರಿ ಇವಕ್ಕೆ ಆಕ್ಸಿಜನ್ ಇಲ್ಲಲ್ಲ ಅಲ್ಲ ಅದಕ್ಕೆ ಮ್ಯಾಗ ಬರಾಕತ್ತಾವ. ಇದು ಒಂದು ಸ್ವಲ್ಪ ಸೆಟಲ್ ಆಗಲಿ ಅಲ್ಲಿ ಮಟ್ಟ ಏನು ಮಾಡ್ತೀನಿ ಮ್ಯಾಗಿನ ಟಾಪ್ ಅಂತ ತೊಳಿಬಿಡ್ತೀನಿ. ಇದ್ರ ಪಿಯಾನೋ ಟಾಪ್ ಅಂತಾರೆ ಮ್ಯಾಗಿಂದ. ಆ್ಯಂಡ್ ಅದು ಈಗ ತೊಳಂಗಿಲ್ಲ ಯಾಕಂತಂದ್ರೆ ಮರಿ ಅದಾವ್ರಿ ಅದ್ರ ಸಂಬಂಧ ಈಗ ಅದನ್ನು ಮುಟ್ಟಂಗಿಲ್ಲ. ಅದನ್ನು ನಾಳೆ ಅದು ತೊಳಿತೀನಿ ಯಾಕಂತಂದ್ರೆ ಅದಕ್ಕೆ ಆರಾಮ್ ಟೈಮ್ ಬೇಕು. ಯಾಕಂದ್ರೆ ಮರಿಗಳು ಎಲ್ಲೆಲ್ಲದಾವ, ಯಾವ ಫಿಶ್ ಸತ್ತಾವ, ಯಾವ್ದು ಇನ್ನೋ ಜೀವಂತದೋ ಗುರ್ತಿಲ್ಲ. ಯಾಕಂದ್ರೆ ಮರಿ ಭಾಳ ರೀಸೆಂಟಾಗಿ ಹಾಕ್ಯಾವ, ಒಂದು 10-12 ಮರಿ ಅದಾವ್ರಿ ಅದ್ರೊಳಗೆ. ಅದ್ರ ಸಂಬಂಧ ಒಮ್ಮೆ ತೆಗೋಕ್ಕಾಗಿಲ್ಲ ನಾನು. ಏನು ಬರೀ ಫ್ಯಾಮಿಲಿ ಇಷ್ಟೇ ಟ್ಯೂನಾಗಿರಿ. ಇದು ಯೆಲ್ಲೋ ಕಲರ್ ಆಗೈತಿ. ಇದು ಹೆಂಗಿತ್ರಿಪ್ಪ ಸ್ಟಾರ್ಟಿಂಗ್ ಈ ಕಲರ್ ಐತಿ, ಹಿಂಗಿತ್ತಿದ್ದು ಹಿಂಗಾಗೈತಿ. ಈಗ ವಾಪಸ್ ಎಲ್ಲ ಸೆಟ್ ಮಾಡೀನಿ, ಎಲ್ಲ ಬರೋಬ್ಬರ ಐತಿ. ಈಗ ಜಸ್ಟ್ ಇದಕ್ಕೊಂದು ಸ್ವಲ್ಪ ರಾಕ್ ಸಾಲ್ಟ್ ಹಾಕಿದ್ರೆ ಮುಗಿದೋಗಿತ್ತು. ಬಟ್ ಸಾಲ್ಟ್ ಇಲ್ಲ ಸದ್ಯ. ಅದ್ರಾಗ ಏನು ಮಾಡಿದ್ರಿಪ್ಪ ಅಂತ ಈಗ ಇದ್ದಿದ್ದು ಫಿಶ್ ಇಲ್ಲಿ ಡಂಪ್ ಮಾಡೋಣ ಬರೀ ಹೋಗ್ಲೇ ಇಲ್ಲಗಲ್ಲ ಅಂದ್ರೆ ಅದ್ರಾಗ ಮತ್ತು ಅದು ಹೊಲಸದು ಸಿಕ್ಕೊಳತ್ತದ್ರಿ. ಅದಕ್ಕೆ ಗೋಲ್ಡ್ ಫಿಶ್ ಅದಲ್ರಿ ಆ್ಯಕ್ಚುಲಿ ನನಗೆ ಗುರ್ತಿರೋ ಪ್ರಕಾರ ಗೋಲ್ಡ್ ಫಿಶಿಗೆ ಹೊಟ್ಟೆ ಇರಂಗಿಲ್ಲ. ಇನ್ ದ ಸೆನ್ಸ್ ನೋಡಕ್ಕೆ ಹೊಟ್ಟಿಗದ್ಲೆ ಕಾಣ್ತೈತಿ, ಬಟ್ ಅದು ಹೊಟ್ಟೆ ಇರೋಂಗಿಲ್ಲ. ಅಂತಂದ್ರೆ ಡೈಜೆಷನ್ ಇದು ಇರೋಂಗಿಲ್ಲ ರೀ ಅವಕ್ಕೆ. ಹೆಂಗೆ ನಾವು ಮನುಷ್ಯರಿಗೆ ತಿಂದಾಗ ಡೈಜೆಷನ್ ಆಕೈತಿ, ಆಮ್ಯಾಗ ಟಾಯ್ಲೆಟ್ ಮಾಡ್ತೇವೆ, ಅದಕ್ಕೆ ಹಂಗಿಲ್ಲ ರೀ. ಹಿಂಗೆ ತಿಂದ್ರೆ ತಿಕ್ಕೋರಿ ಹಿಂಗೇನ್ರ ಊಟ ಹಾಕಿದ್ರೆ ನೀವು ಜಾಸ್ತಿ ಗಿರಣಿ ಚಾಲೂನೇ ಮ್ಯಾಗಿಂದ ಹೊಕ್ಕಿರ್ತೈತಿ, ಬುಡ್ಕಿಂದ ಇಳಿತಿರ್ತೈತಿ. ಹಂಗೆ ಅದರದು ಫಿಶಿಂದ. ಆ್ಯಕ್ಚುಲಿ ಗೋಲ್ಡ್ ಫಿಶಿಂದ ಬೇರೆ ಫಿಶಿಂದ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ದೋಸ್ತಂದು ಇದ್ರದ್ದು ಶಾಪ್ ಐತಿ. ಆಲ್ಮೋಸ್ಟ್ ಈಗ ಮೀನಾದು ಸಾಕಾಗತ್ತೆ ಎಷ್ಟು ಭೀ ಒಂದು 10-12 ವರ್ಷ ಆತನ ಇನ್ನು ಜಾಸ್ತಿನಾತು. ಇವಾಗ ನಾವು 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮ ದೋಸ್ತ್ ಕೊಡಿಸಿದ್ದ ರೀಸೆಂಟಾಗಿ ಅವ ಸುಸೈಡ್ ಮಾಡ್ಕೊಂಡ. ಆ್ಯಂಡ್ ನಮ್ಮ ದೋಸ್ತಿಗೆ ನಮ್ಮ ಜೊತೆಗಿಲ್ಲ ಆಲ್ಮೋಸ್ಟ್ 15 ವರ್ಷದ ದೋಸ್ತಿ, 18 ವರ್ಷದ ದೋಸ್ತಿ. UKGಯಿಂದ ನನ್ನ ದೋಸ್ತ್ರಿ ಅವ. ಆ್ಯಂಡ್ ರೀಸೆಂಟಾಗಿ ಈಗ ಒಂದು ತಿಂಗಳಾತ ಅನ್ಸತಿ, 1 ತಿಂಗಳು ಆಗಿಲ್ಲ ನಮ್ಮ ದೋಸ್ತ ಸುಸೈಡ್ ಮಾಡ್ಕೊಂಡ. ಎಲ್ಲ ಸೀನಿಯರ್ ಐತ್ರಿ. ಅವ ನಾನು ಫಸ್ಟ್ ಫಿಶ್ ಕೊಡಿಸಿದ್ದೆ, ಸಣ್ಣ ಜಿಬ್ರಾ ಫಿಶ್ ಕೊಡಿಸಿದ್ದ. ನಂಗೆ ಇನ್ನೂ ನೆನಪೈತಿ. ಆಮೇಲೆ ನಮ್ಮ ಬೆಂಗಳೂರು ಅಂಟಿ ಕೊಡಿಸಿದ್ರಿ ಫಿಶ್. ಎಷ್ಟು ಕೊಡಿಸಿದ್ರಿ ಅಂತೀರ, ಒಂದು ಬೌಲ್ ಒಳಗೆ ಒಂದು 8 ಮೀನು ಹಾಕಿದ್ವಿ. ಮುಂಜಾನೆ ಅಂದ್ಕೊಳ್ಳಿ ಸಣ್ಣ ಹುಳ ಹಾಕ್ತೇವೆ ನಾವು ಮಾಡಿದ್ವಿ, ಅದು ಮರಿ ಹಾಕಿಬಿಟ್ಟೈತಿ ಫಿಶ್ ತಂದ್ಕೊಳ್ಳೇನ. ಅಯ್ಯೋ ಅದನ್ನು ತೆಗೆದು ಬರೇ ದಿನ ತೊಳಿತಿದ್ದೇನೆ ಅದನ್ನು. ಭಾಳ ಸ್ಟಾರ್ಟಿಂಗ್ ಗುರ್ತಿರಂಗಿಲ್ಲ ರೀ ಏನು ಇನಿಷಿಯಲ್ ಆಗಿ ಎಲ್ಲ ಪಿಕ್ಚರ್ ಇರ್ತೈತಿ. ಬರ್ರಿ ಎಲ್ಲ ಹೊಲಸದು ಆಲ್ಮೋಸ್ಟ್ ಕ್ಲೀನ್ ಮಾಡೀನಿ. ಅಂಟಾಡ ಹೆಂಗೆ ಕಾಣಕತ್ತೈತೆ ರೀ ಈ ಬರೀ ಹೊಲಸು ನೀರಾಗಿದ್ದು ಈಗ ಹಿಂಗೆ ಕಾಣತ್ತಾವ ನೋಡಿರಿ. ಇದೆಲ್ಲ ಬ್ಲ್ಯಾಕ್ ಡಾಟ್ ಐ ಗೆಸ್ ಇದು ಸ್ಪಂಜದ್ದು ಅನಿಸ್ತೈತೆ. ಓ ಶಿಟ್. ಆ್ಯಂಡ್ ಇಲ್ಲಿ ನೋಡ್ರಿ ಬ್ಲ್ಯಾಕ್ ಗೋಲ್ಡ್. ಆಮ್ಯಾಗ ಇದ್ರ ಜೊತೆ ಒಂದು ಪೇರ್ಸ್ ಹತ್ತೈತಿ. ಇದಕ್ಕೆ ನಿಯೋನ್ ಟೆಟ್ರಾನು ಅಂತಾರೆ, ಆಮ್ಯಾಗ ಕಲರ್ಫುಲ್ ವಿಡೋನು ಅಂತಾರೆ, ಅವಕ್ಕೆ ಒರೆಂಡೋ ಅಂತಾರೆ. ಅವು 2 ಲೈನ್ ಹೆಡ್ ಗತ್ಲೆ ತಲೆವು ಬೆದ್ದು ಗುರ್ತನ್ರಿ ಇಲ್ಲಿ 2 ಗೋಲ್ಡ್ ಫಿಶಿಗೆ. ಅವು ಗೋಲ್ಡ್ ಫಿಶ್ ಅನ್ನಂಗಿಲ್ಲ, ಇವೆರಡು ಐ ಗೆಸ್ ಇವಕ್ಕೂ ಏನೋ ಅಂತಾರಿಪ್ಪ ನೆನಪಿಲ್ಲ. ಹಿಂದಿರು 2 ಏಂಜಲ್ ಫಿಶ್. ಅವು 2 ಹೆಂಗದಾವ ಗುರ್ತಿರಿ, ಒಂದನ್ನು ಬಿಟ್ಟು ಒಂದಿರಂಗಿಲ್ಲ. ಗ್ಲಾಸಿ ಪಪ್ಪಿ ಕೊಡ್ಕೊಂಡು ಕುಂತಿರ್ತಾವೆ, 2 ಜೊತೆಗೆ ಇರ್ತಾವೆ. ಒಂದು ಸತ್ತಂದ್ರೆ ಇನ್ನೊಂದು ಸಾಯ್ತೈತಿ ಹಂಗ್ರಿ. ಅದೊಂದು ಅಟ್ಯಾಚ್ಮೆಂಟ್ ಬಾಂಡಿಂಗ್ ಹೋಗ್ತದೆ. ಆ್ಯಂಡ್ ಆಲ್ಮೋಸ್ಟ್ ಅಕ್ವೇರಿಯಮ್ ಸೆಟ್ ಆಗೈತಿ. ಅತ್ತಾಗೊಂದಿತ್ತು ಅದನ್ನು ನಾಳೆ ಮಾಡೋಣ. ಅದನ್ನು ಒಂದೇ ದಿನದಾಗೆಲ್ಲ ಹಾಕಂಗಿಲ್ಲ, ಮುಗಿತಿದ್ರೆ ಕೆಲಸ. ಈಗ ಟೆಂಪ್ರೇಚರ್ ಆನ್ ಮಾಡೋಣ, ಸ್ವಲ್ಪ ಹೊತ್ತಿಲ್ಲ ಇರಲಿ. ಈಗೇನು ಮಾಡೋಕ್ರಿಪ್ಪ ಅಂತ ನಮ್ಮ ಆರೋದ ಹಿಂದಿಂದ ರಗರ್ ಗಾರ್ಡ್ ತೆಗಿಬೇಕು. ಐ ಗೆಸ್ ರಗರ್ ಗಾರ್ಡ್ ಅಂತಾರೆ ಅನ್ಸತ್ತದ. ಐ ಗೆಸ್ ಇದಕ್ಕೆ ರಗರ್ ಗಾರ್ಡ ಅಂತಾರೆ ಅನ್ಸತಿ. ಇದನ್ನು ತೆಗಿತೇನೆ, ಮಳೆ ಬರಬಾರ್ದು. ಬಟ್ ಇದನ್ನು ತೆಗಿತೇನೆ. ಇದನ್ನು ಕುಂತು ಇದನ್ನು ಇಲ್ಲೊಂದು ಎಲ್ಲಂಕಿ ಐತ್ರಿ ಫ್ಯಾಮ್ಲಿ. ಆಮ್ಯಾಗ ಈ ಕಡೆ ಒಂದು ಎಲ್ಲಂಕಿ ಐತಿ. ಅದ್ರ ಜೊತೆ ಏನ್ರಿಪ್ಪ ಅಂತ ಈ ಕಡೆ ಒಂದು ಎಲ್ಲಂಕಿ, ಈ ಕಡೆ ಒಂದು ಎಲ್ಲಂಕಿ. ಇನ್ನು ತೆಗೆದೆ ಅಂದ್ರೆ ರಗರ್ ಗಾರ್ಡ್ ತೆಗ್ದಂಗೆ ಆಕೈತಿ. ಅದು ಈಗ ನೋಡ್ರಿ ಹೆಂಗೆ ಕಾಣ್ತೈತಿ, ತೆಗೆದ್ಮ್ಯಾಗ ಹೆಂಗೆ ಕಾಣ್ತೈತಿ ಹೇಳ್ರಿ ನಂಗೆ. ಈಗ ನೋಡ್ರಿ ಹಿಂಗೆ ನಾರ್ಮಲ್ ಕಾಣತೈತಿ. ಟಯರ್ ದೊಡ್ಡದ ಗಿಡದ ಏನು ಕಾಣೋಲ್ತ, ನಾರ್ಮಲ್ ಕಾಣತೈತಲ್ಲ. 5ನೇ ನಂಬರ್ ಪೆಟ್ಟದೊಂದು ಏನಾರು ಮಾಡೋದು ಜುಗಾಡ ನೋಡ್ರಿ. ಇಲ್ಲಿಂದ ಏನು ಟಯರ್ ಎಷ್ಟು ದೊಡ್ಡದೈತಿ ಏನು ಕಾಣತಿಲ್ಲ. ಬಟ್ ಇನ್ನು ತೆಗೆದ್ಮ್ಯಾಗ ತೋರಿಸಿ ನಿಮ್ಗೆ ಏನು ಕ್ರೇಜಿ ಕಾಣ್ತೈತೆ ಹೇಳ್ರಿ. ಫುಲ್ ಹ್ಯಾವಿ ಕಾಣ್ತೈತೆ. A few moments later. ಅಂತ ಬ್ಲಾಗ್ ನೋಡ್ಕೊಂತ ಅಕ್ವೇರಿಯಮ್ ನೋಡ್ಕೊಂತ ಕುಂತಿದ್ದೆ ನಾನು. ಆ್ಯಂಡ್ ದಟ್ಸ್ ಆಲ್ ಫಾರ್ ಟುಡೇಸ್ ಬ್ಲಾಗ್ ಫ್ಯಾಮಿಲಿ. ಯಾಕಂತಂದ್ರೆ ಏನೇನೋ ಪ್ಲಾನ್ ಇತ್ತು ಬಟ್ ಎಕ್ಸಿಕ್ಯೂಟ್ ಆಗಲಿಲ್ಲ. ಯಾಕಂದ್ರೆ ಕುರುಕ್ಷೇತ್ರ ನೋಡ್ಕೊಂತಿದ್ದೆ ನಾನು. ಇನ್ನೂ 10 ಎಪಿಸೋಡ್ ಇರ್ತದೆ. ಐ ಹೋಪ್ ನಿಮಗೆ ಐತಿ ಬ್ಲಾಗ್ ಸೇರ್ಸನ್ ಮಾಡಿ. ನಿಮಗೆ ಸೇರ್ಸನ್ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ್ರಿ. ಪರಂಪರ ಮುಂದುವರ್ಸೋಣ. ಅದೇ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ ಇದೇ ವರ್ಷ. ಅದ್ರ ಜೊತೆ ಏನ್ರಿಪ್ಪ ಅಂತ ನಾಳೆ ಗಾಡಿಗೆ ಒಂದು ಸ್ವಲ್ಪ ಕೆಲಸ ಐತಿ. ಯಾಕಂದ್ರೆ ಸುಮಾರು ದಿನ ಚಂದ ಕಾಣ್ಬೇಕ್ರಿ ನಮ್ಮ ಆರ್ಟ್ ಎಕ್ಸ್ಪೋ ಒಳಗೆ, AGMR ಕಾಲೇಜ್ ಒಳಗೆ. ಈಗ ನೀವು ಬ್ಲಾಗ್ದಾಗ ಸುತ್ತಕ್ಕೆ ಇಷ್ಟೊಂದು ಸ್ಟೆಪ್ ಇಷ್ಟೇ ಸೆಕ್ಸಿ ಬಾಯ್ ಹಾಗರ್ಲೆ. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ. ಮಗಲ ಕಲಿಕೆ